ವಿ ಆರ್ ಆರ್ಗ್ಯಾನಿಕ್ ನರ್ಸರಿ ಫಾರಂ KR ನಗರ 9902038931 ನೋಡಿ. 6 ತಿಂಗಳು ಏಲಕ್ಕಿ ಬಾಳೆ ಗಿಡಗಳು. ಇಲ್ಲಿ ಗಿಡ ಸುತ್ತ ನೀರು ಚೆನ್ನಾಗಿ ಬಿದ್ದಿದೆ, ಎಲ್ಲ ಕಡೆ ತೇವಾಗಿದೆ ನೋಡಿ. ಯಾವುದೇ ಬದಲಾವಣೆ ಇಲ್ಲೆಲ್ಲ ಗ್ರೀನಿಶ್ ಆಗಿದೆ. 6 ತಿಂಗಳ ಗಿಡ ನೋಡಿ. ಸ್ಪ್ರಿಂಗ್ ನೀರು ಚೆನ್ನಾಗಿ ಕೊಟ್ಟಿರೋದ್ರಿಂದ ಈಗ ಗೊಬ್ಬರ ಎಲ್ಲೂ ಕೊಡಬೇಕು ಅಂತ ಸರ್ ತೋರಿಸ್ತೀನಿ. ಹಂಗೆ ಹೇಳ್ಕೊಂಡು ಹೋಗಿ, ಹಾಗೆ ಸ್ಟ್ರೈಟ್ ಹೋಗಿ ಸರ್. ಬರಲಿ ನಿಮ್ಮ ಬಲದ ಕಡೆ ಬರಲಿ, ನಿಚ್ಚೂರು ನಿಮ್ಮ ಬಲಕ್ಕೆ ನೆಲ ಎಡಕಾಯ್ತದೆ ಬಲಕ್ಕೆ. ಹಂಗೆ ನಿಮ್ಮ ಬಲಕ್ಕೆ. ಹಿಕ್ಕಲಂಗಿದೆಯಲ್ಲ ಅದ್ರ ಹಂಗೆ ಹೋಗಿ ಸರ್. ಹಂಗೆ ಹಾಗೆ ಸ್ಟ್ರೈಟ್ ಇಲ್ಲಿಂದ ಅಲ್ಲಿ ಎಂಟ್ಲು ಮಾಡ್ಬೇಕು ಸರ್. ನೆಕ್ಸ್ಟ್ ಎಡಭಾಗಕ್ಕೆ ಇಲ್ಲಿ ತಾಳಿ ಸರ್. ನಿಮ್ಮ ಒಂದಡಿ ಬಿಟ್ಟು ಅಲ್ಲಿಗೆ ನಿಮ್ಮ ಕುಗ್ಲಿದೆಯಲ್ಲ ಅಲ್ಲಿ ಇನ್ನಚೂರು ಒಳಕ್ಕೆ. ಅಲ್ಲಿ ಒಂಚೂರು ಒಳಕ್ಕೆ ಅಲ್ಲಿಗೆ ಹೇಳಿರಿ ಸರ್. ಹಂಗೆ ಹೇಳಿರಿ ಸರ್. ಸಾಕು ಬನ್ನಿ ಸರ್. ಇಲ್ಲಿಂದ ಎಳ್ಕೊಳ್ಳಿ ಸರ್. ಈಗ ನೋಡಿ, ಇಲ್ಲಿಂದ ಎಳೀರಿ ಸರ್. ಸರ್ ಹಿಂಗೆ ಮಾಡಿಬಿಟ್ಟು ಹಿಂಗೆ ಲೈನು ಬಿಟ್ಟರು ಆಗುತ್ತೆ. ಇನ್ ಕೇಸ್ ಇದು ಬೇಡ ಅಂದರೆ ಇಷ್ಟು ದೂರದಲ್ಲಿ ಒಂದು ರೌಂಡ್ ಮಾಡಿಬಿಡಿ ಸರ್. ಇದು ನಿಮ್ಮ ಕಾಲೊತ್ತಿಗೋಲಿ. ಅಷ್ಟು ಹೋಗಲಿ. ಈ ಕಡೆಗೆ ಮತ್ತು ಈ ಕಡೆ ಹಿಂಗೆ ಬಂದಬೇಕು ಫುಲ್ಲು. ಇಷ್ಟು ಹಿಂಗೆ ರೌಂಡ್ ಮಾಡಿಬಿಟ್ಟು ಹಿಂಗೆ ರೌಂಡು ಕೊಟ್ಟರೆ ಭಾರಿ ಉತ್ತಮ. ಬಟ್ ಹಿಂಗೆ ಲೈನ್ ಮಾಡಿ ಹಿಂಗೆ ಲೈನ್ ಕೊಟ್ಟರೆ ಈ ಕಡೆ ಆಯಿತು. ಹಾಗೇನು ತಿರ್ಗಿ ಇಲ್ಲಿಗೂ ಕೂಡ ಇಲ್ಲೊಂದು ಲೈನು ಇಲ್ಲೊಂದು ಲೈನ್ ಕೊಟ್ಟರೆ ನಡೀತದೆ. ಹಿಂಗೆ ಮಾಡೋದು ಬೆಸ್ಟಾ? ಇವೆರಡರಲ್ಲಿ ಯಾವ್ದು ಮಾಡಿದ್ರು ಬೆಸ್ಟು, ತೊಂದರೆ ಇಲ್ಲ. ಈ ಥರ ಲೈನ್ ಮಾಡಿ ದೂರಕ್ಕೆ ಕೊಡಬೇಕು. ಎಲ್ಲ ಏನು ಮಾಡ್ತಾರೆ, ಗಿಡದ ಬುಡಕ್ಕೆ ಕೊಡ್ತಾರೆ. ಆ ಬುಡಕ್ಕೆ ಕೊಟ್ಟಾಗ ಬೇರುಗಳು ಸುಟ್ಟೋಗ್ಬಿಡ್ತವೆ, ಗಿಡ ಡೆವಲಪ್ಮೆಂಟ್ ಆಗಲ್ಲ. ಇಷ್ಟು ದೂರಕ್ಕೆ ಕೊಟ್ಟರೆ ಸೊ ಆರಾಮಾಗಿ ಇಲ್ಲಿಂದ ಗೊಬ್ಬರ ಎಳ್ಕೊಳ್ಳುತ್ತೆ. ಯಾವುದು ಹಾಕಿ ಸರ್. ಹಂಗೆ ಉದಿಸ್ಕೊಂಡು ಹೋಗಿ ಸರ್. ಹಂಗೆ ಉದಿಸ್ಕೊಂಡು ಹೋಗಿ ಸರ್. ತಗೊಳ್ಳಿ ಇನ್ನೊಸಿಯ. ಇದು ಒಂದು ಬಲ್ಲ ಕಡೆಯಿಂದ ಬನ್ನಿ ಸರ್. ಹಂಗೆ ಬನ್ನಿ ಸರ್. ಹಂಗೆ ಸೊ ಇದು ಒಂದು ಮೆಥಡು ಸರ್. ಇನ್ನೊಂಚೂರು ಬಿಡಿ ಸರ್ ಇಲ್ಲಿ ಗಂಟ್ಲುವೆ. ಇದು ಸಾಕು ಸರ್. ಇದು ಒಂದು ಮೆಥಡು. ಇದಾದಮೇಲೆ ಹಿಂಗಾರು ಬಿಡಿ, ನಿಮ್ಗೆ ಅನುಕೂಲ ಆದರೆ ಈಗ ರೌಂಡು ಬನ್ನಿ ಸರ್. ಇದನ್ನು ಎಷ್ಟು ಗ್ರಾಮ್ ಇರಬೇಕು ಸರ್? 300 ಗ್ರಾಮ್ ಬೀಳ್ಬೇಕು ಸರ್ ಒಂದು ಗಿಡಕ್ಕೆ. ನಿಮ್ಮ ಕೈಲಿ ಈಗ ಆಗ್ತಾಯಿದ್ರೆಲ್ಲ ಕರೆಕ್ಟಾಗಿದೆ ಸರ್. ಇದು 300 ಗ್ರಾಮ್ ಬರುತ್ತೆ ಇದು. ನೋಡಿ ಸರ್. ಒಂದು ಇಲ್ಲ ಈ ಥರ ಮಾಡಲಿ, ಈ ಥರ ಮಾಡಬೇಕು. ಇಲ್ಲ ಈ ಥರ ರೌಂಡು ಮಾಡಿದ್ರೆ ಇನ್ನೂ ಒಳ್ಳೆಯದು. ತೇವ ಇದ್ದರೆ ಎಳ್ಕೊಳ್ಳುತ್ತೆ ಸರ್. ತೇವ ಇಲ್ಲ ಅಂದರೆ ಏನು ಮಾಡಬೇಕು ಅಂದರೆ ಸರ್, ಸುಮ್ಮನೆ ಕಾಲಲ್ಲಿ ಹಿಂಗೆ ಅನ್ಕೊಂಡು ಹೋಗಿ ಸರ್. ಕಾಲಲ್ಲಿ ಹೋಗಿ ಸರ್. ನೋಡಿ, ಗೊಬ್ಬರನ ಈ ಥರ ಮುಚ್ಚಿದ್ರೆ ಸೊ ಗಾಳಿನಲ್ಲಿ ಆವಿ ಆಗಲ್ಲ, ಅದು ಭೂಮಿ ಸರ್ಕತ್ತು. ಈಗ ಯಾವುದೇ ಗಿಡ ಬೇರಿಗೆ ಸರ್ ಡ್ಯಾಮೇಜ್ ಆಗಲ್ಲ ಇದು. ನಾವು ಒಂದೇ ತಕ್ಕೆ ಉಪ್ರಿ ಹಂಗೆ ಒಂದಿಷ್ಟು ಮಡಗ್ತೀವಲ್ಲ, ಆಗ ಬೇರು ಬರ್ನ್ ಆಗ್ಬಿಡ್ತದೆ ಸರ್. ಅದು ಬೇರು ಸುಟ್ಟೋಯ್ತು ಅಂದರೆ ಎಲೆಗಳೆಲ್ಲ ಸುಟ್ಟೋಯ್ತಾ ಇರ್ತವೆ. ಆಮೇಲೆ ಗಿಡಗಳ ಬೆಳವಣಿಗೆಗೆ ತೊಂದರೆ ಆಗುತ್ತೆ. ಈಗ ಬೇರು ಎಲ್ಲದೇನು ಗೊತ್ತಿಲ್ಲ ಸರ್, ಸುತ್ತ ಇರುತ್ತೆ, ಎಳ್ಕೊಳ್ಳುತ್ತೆ. ನೋಡಿ ಸರ್, ಎಷ್ಟು ನೀಟಾಗಿ ಗೊಬ್ಬರನೂ ಹಾಕಾಯಿತು, ಕ್ಲೋಸ್ ಆಯಿತು. ಈಗ ಆರಾಮಾಗಿ ಗಿಡಕ್ಕೆ ಪೂರ್ತಿ ಅದಕ್ಕೆ ಎಷ್ಟು ಬೇಕೋ ಗೊಬ್ಬರ ಅದೆಷ್ಟು ಎಳ್ಕೊಳ್ಳುತ್ತೆ ಸರಿ. ನಾವು ಇನ್ ಕೇಸ್ ಏನು ಇಲ್ಲಿ ಒಂದು ಹಿಡಿ ಇಲ್ಲಿಟ್ಟು ಆ ಕಡೆ ಒಂದು ಹಿಡಿ ಇಟ್ಟರೆ ಅದು ಬೇರೆ ಇರುತ್ತೆ ಇರೋರು ಗೊತ್ತಿರಲ್ಲ ಸರ್. ಈಗ ನೀಟಾಗಿ ತಗೊಳುತ್ತೆ ಅಂತ ಈ ಥರ ಮಾಡಿ ಅಂತ ನಾವು ಹೇಳ್ತೀವಿ ಸರ್. ಥ್ಯಾಂಕ್ ಯು ಸರ್. ಸೊ ಗೊಬ್ಬರನ ರೈತರು ದಯವಿಟ್ಟು ಇದೇ ಥರ ಕೊಡಿ. ಸೊ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ನನ್ನದು ದೂರವಾಣಿ ಸಂಖ್ಯೆ 9902038931 9902038931ಕ್ಕೆ ಕರೆ ಮಾಡಿ. ಜೊತೆ ಬಾಳೆ ಗಿಡಗಳು ಸಿಗ್ತವೆ. ಇದು 6ನೇ ತಿಂಗಳು ಗೊಬ್ಬರ ಹಾಕ್ಸಿರೋದು. ಸೊ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಸಂಪರ್ಕಿಸಿ. ಬಾಳೆ ಗಿಡನೂ ಕೂಡ ಕೊಡ್ತೀವಿ, ಸಾವಯವ ಗೊಬ್ಬರ ಕೂಡ ದೊರೆಯುತ್ತದೆ. ಥ್ಯಾಂಕ್ ಯು. ಗೊಬ್ಬರ ಕೊಟ್ಟಿದ್ದು ಈ ಥರ ಇರುತ್ತೆ. ಥ್ಯಾಂಕ್ ಯು.